ನೋಡಿ ವಿದ್ಯಾರ್ಥಿಗಳೇ, ನಾನು ಇವತ್ತು ನಿಮಗೆ 2ನೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇನೆ. ಮೊರಾರ್ಜಿ ಮುಂದಿನ ತಿಂಗಳಲ್ಲಿ ಅಂದರೆ ಫೆಬ್ರವರಿ 15ನೇ ತಾರೀಕಿಗೆ ನಿಮಗೆ ಮೊರಾರ್ಜಿ ಪರೀಕ್ಷೆ ನಡೆಯುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ವಿದ್ಯಾರ್ಥಿಗಳಿಗೆ, ನಿಮಗೆ ಡೈಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಏನು ಮಾಡಲಿ, ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೀನಿ. ಈಗ 2ನೇ ಪ್ರಶ್ನೆ ಪತ್ರಿಕೆ ಇದೆ. ಸೊ ಅದಕ್ಕೆ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಅವೇ ಪ್ರಶ್ನೆಗಳು ಬರೋ ಸಾಧ್ಯತೆ ಇರ್ತವೆ. ಇದರಲ್ಲಿ ಏನಿರಲ್ಲ, ಭಾಳ ಸಿಂಪಲ್ ಇರ್ತೈತಿ. ಸೊ ಕನ್ನಡ, ಇಂಗ್ಲೀಷ್, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ 5 ವಿಷಯಗಳಲ್ಲಿ ಮಾತ್ರ ಮೊರಾರ್ಜಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಅತಿ ಸರಳವಾಗಿ ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗ್ತೈತಿ, ನೀಟಾಗಿ ಆನ್ಸರನ್ನು ಮಾಡಬೇಕಾಗ್ತೈತಿ. ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ನಾನು ಏನು ಮಾಡ್ತೀನಿ, ನಿಮ್ಗೆ ಗಣಿತ, ಕನ್ನಡ, ಇಂಗ್ಲೀಷನ್ನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನೋಡಿರಿ, ಫಸ್ಟ್ ಗಣಿತ ಬಿಡ್ಸೋಣ. ಹೌದಾ? ನೋಡ್ರಿ ಇಲ್ಲಿ ಗಣಿತ ಮ್ಯಾಥಮೆಟಿಕ್ಸ್ 20 ಮಾರ್ಕ್ಸ್ ಇರ್ತೈತಿ ಗಣಿತ ಮ್ಯಾಗ ವಿದ್ಯಾರ್ಥಿಗಳೇ. 87,354, 87,888, 87,698, 87,599 ಇದನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಇದು ಏನು ಮಾಡಬೇಕು, ನೀವು ಇಳಿಕೆ ಕ್ರಮದಲ್ಲಿ ಬರಿಬೇಕು. ಇಳಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಅತಿ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಬರಿಬೇಕು. ಸೊ ನೋಡ್ರಿ, ಇಲ್ಲಿ 87,000 ಐತಿ, ಇಲ್ಲಿ 87,000, ಇಲ್ಲಿ 87, ಇಲ್ಲಿ 87,000, ಎಲ್ಲ ಕಡೆ ಕಾಮನ್ ಆಗಿ ಏನೈತಿ 87,000. ನೆಕ್ಸ್ಟ್ ಡಿಜಿಟ್ ನೋಡ್ರಿ, ಇಲ್ಲಿ 354 ಐತಿ, ಇಲ್ಲಿ 888 ಐತಿ, ಇಲ್ಲಿ 699 ಐತಿ, ಇಲ್ಲಿ 599. ನಮಗೆ ದೊಡ್ಡದು ಯಾವ್ದು ಬರೋದು? 888. ಹೌದಾ? 87,888. ಅದಾದ ತಕ್ಷಣ ನೋಡ್ರಿ, ಇಲ್ಲಿ 87 ಐತಿ, ಇಲ್ಲಿ 87 ಐತಿ, 2 ಆಪ್ಷನ್ ಕ್ಯಾನ್ಸಲ್ ಆಗೋದು. ನಮಗೆ ಹುಡುಕಬೇಕಾಗಿದ್ದು ಬಿ ಮತ್ತು ಡಿ ಆಪ್ಷನ್ ಒಳಗೆ. ನೆಕ್ಸ್ಟ್ ಅದಕ್ಕೆ ಸಣ್ಣದು ಯಾವ್ದು ಬರ್ತೈತಪ್ಪ ವಿದ್ಯಾರ್ಥಿಗಳಂದ್ರೆ, 800 ಏನು ಬರ್ತೈತಿ? 700 ಬರ್ತೈತಿ. ಸಾರಿ, 800 ಏನು ಬರ್ತೈತಿ? ಇಲ್ಲಿ ನೋಡ್ರಿ, ಇಲ್ಲಿ 800, ಇಲ್ಲಿ ಏನಾಗ್ತೈತಿ, ಇಲ್ಲಿ 300 ಐತಿ, ಇಲ್ಲಿ 500 ಐತಿ, ಇಲ್ಲಿ 600 ಬರ್ತೈತಿ. ಹಾಗಾಗಿ ನಿಮ್ಮ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ವಿದ್ಯಾರ್ಥಿಗಳೇ ಏರಿಕೆ ಕ್ರಮ ಇಳಿಕೆ ಕ್ರಮವನ್ನು ಗಮನಿಸಬೇಕಾಗ್ತೈತಿ. ಏರಿಕೆ ಕ್ರಮ ಇಳಿಕೆ ಕ್ರಮದ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಇರ್ತೈತಿ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. 2ನೇ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ. ಕಮಲಾಳ ಹತ್ತಿರ 25,584 ರೂಪಾಯಿ ಇದೆ. ಅದರಲ್ಲಿ ಅವಳು ಒಂದು ಟಿವಿ 15,650 ರೂಪಾಯಿ ಮತ್ತು ಒಂದು ವಾಷಿಂಗ್ ಮಷೀನ್ 5,990ಕ್ಕೆ ಕೊಂಡಳು. ಹಾಗಾದರೆ ಕಮಲಾಳ ಹತ್ತಿರ ಉಳಿದ ಹಣ ಎಷ್ಟು? ವಿದ್ಯಾರ್ಥಿಗಳೇ, ಎಲ್ಲೇ ಉಳಿದ ಹಣ ಅಂತ ಪ್ರಶ್ನೆ ಬರುತ್ತೆ ಅಲ್ಲಿ ನೀವು ಮೈನಸ್ ಮಾಡಬೇಕಾಗಿರ್ತದೆ ವಿದ್ಯಾರ್ಥಿಗಳೇ. ನೆನಪಿರಲಿ, ಮೊತ್ತ ಅಂತ ಬಂದಾಗ ಏನು ಮಾಡಬೇಕಂದ್ರೆ ಕೂಡಿಸಬೇಕು, ಉಳಿದ ಅಥವಾ ವ್ಯತ್ಯಾಸ ಬಂದಾಗ ಮೈನಸ್ ಮಾಡಬೇಕು. ಹೌದಾ? ಈ ರೀತಿ ನಿಮ್ಗೆ ಕೆಲವೊಂದು ವರ್ಡ್ಗಳ ಬಗ್ಗೆ ನೆನಪಿರಬೇಕು ವಿದ್ಯಾರ್ಥಿಗಳೇ. ಬಟ್ ಪ್ರಶ್ನೆ ಏನು ಕೇಳ ನೋಡ್ರಿ, ಕಮಲಾಳ ಹತ್ತಿರ ಎಷ್ಟು ರೊಕ್ಕದವ? ಟೋಟಲ್ ಆಗಿ 25,584 ರೂಪಾಯಿ ಇದೆ. ಬಟ್ ಏನು ಕೇಳ್ಯಾನ ನೆಕ್ಸ್ಟ್, ಅದರೊಳಗೆ ಒಂದು ಥೊಡೆ ಖರ್ಚು ಮಾಡ್ಯಾಳ. ಏನೇನು ಖರ್ಚು ಮಾಡ್ಯಾಳಪ್ಪ ಅಂದ್ರೆ ನೋಡ್ರಿ, 15,650 ರೂಪಾಯಿ ಟಿ ವಿ ಕೊಂಡಾಳ. ಇನ್ನೊಂದು ಏನು ಕೊಂಡಾಳ? 5,999. ಹೌದಾ? 5,999ಕ್ಕೆ ಏನು ಕೊಂಡಾಳ? ವಾಷಿಂಗ್ ಮಷಿನ್ ಕೊಂಡಾಳ. ಸೊ ಇವೆರಡು ಕೂಡಿಸ್ಕೊಂಡು ನೀವು ಅದರ ಒಳಗೆ ಮೈನಸ್ ಮಾಡಿದ್ರೆ ಉಳಿದ ಹಣ ಸಿಗ್ತೈತಿ. ನೋಡ್ರಿ ಇಲ್ಲಿ. ಸೊ 9, 5, 9, 14 ಫಾಸ್ಟಾಗಿರ್ಬೇಕು ಮ್ಯಾಥ್ಸ್ ಒಳಗೆ. ಸೊ ಇಲ್ಲಿ ನೋಡ್ರಿ, 9, 1, 10, 16. ಹೌದಾ? ನೆಕ್ಸ್ಟ್ 5, 5, 10, 11. ಸೊ 2, 21,649 ಒಟ್ಟು ಖರ್ಚಾಯಿತು. ಇದ್ರೊಳಗೆ ಮೈನಸ್ ಮಾಡಿರಿ 21,649. ಸೊ ನೋಡ್ರಿ, ಈಗ ಹೆಂಗೆ ಮಾಡ್ತೀರಿ, 14ರ 9 ಕಳೆದ್ರೆ 5 ಕೈಲ 1, 8ರಾಗ 5 ಕಳೆದ್ರೆ 3. ಸೊ 15ರಾಗ 6 ಕಳೆದ್ರೆ ಎಷ್ಟಪ್ಪ ಅಂದ್ರೆ 9 ಕೈಲ 1, 5ರಾಗ 2 ಕಳೆದ್ರೆ 3. ಸೊ 2ರಾಗ 2 ಕಳೆದ್ರೆ 0. ಸೊ 3,935 ರೂಪಾಯಿ. ನೋಡ್ರಿ ಇಲ್ಲಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಈ ರೀತಿ ವಿದ್ಯಾರ್ಥಿಗಳೇ ಬಿಡಿಸ್ಬೇಕಾಗ್ತೈತಿ. ಅವರು ಒಂದು ಟೋಟಲ್ ಅಮೌಂಟ್ ಕೊಟ್ಟಿರ್ತಾರೆ, ಅದ್ರೊಳಗೆ ಎಷ್ಟೆಷ್ಟು ಖರ್ಚಾಗಿರ್ತದೆ ಅಂತ ಕೇಳಿರ್ತಾರೆ.
ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಖರ್ಚಾಗೋದು ಪ್ಲಸ್ ಮಾಡಿಕೊಂಡು ಆ ಟೋಟಲ್ ಅಮೌಂಟ್ ಒಳಗೆ ನೀವು ಏನು ಮಾಡಿರಿ ಮೈನಸ್ ಮಾಡಿಬಿಟ್ರಿ ಅಂದರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಶಿವಪ್ಪನು ತನ್ನ ಬಳಿ ಇದ್ದ 55,000 ರೂಪಾಯಿಗಳಲ್ಲಿ 38,350ಗಳನ್ನು ತನ್ನ ಮಗಳ ಮದುವೆಗೆ ಖರ್ಚು ಮಾಡಿದರೆ ಅವನ ಬಳಿ ಉಳಿದ ಹಣವೆಷ್ಟು? ವೆರಿ ಸಿಂಪಲ್. ನಿಮಗೆ ಹೇಳಿ ನೀವು ಉಳಿದ ಅಂತ ಬಂತಂದ್ರೆ ಏನು ಮಾಡಿರಿ ಮೈನಸ್ ಮಾಡ್ರಿ ಅಂತ ಹೇಳಿ. 55,000 ರೂಪಾಯಿ ಆತನ ಬಳಿ ಅದಾವ. ಹೌದಾ? ಆತ ಅದರೊಳಗೆ 38,350 ರೂಪಾಯಿ ತನ್ನ ಮಗಳಿಗೆ ಖರ್ಚು ಮಾಡಿದ. ಹಾಗಾದರೆ ಅವನ ಹತ್ರ ಉಳಿದ ಹಣ ಎಷ್ಟು? ಸೊ ಏನು ಮಾಡಬೇಕಾಗ್ತೈತಿ? ಮೈನಸ್ 0 0 10ರಾಗ 5 ಹೋದ್ರೆ 5, ಕೈಲ 1, 10ರಾಗ 4 ಹೋದರೆ 6, ಇಲ್ಲಿ ಕೈಲ 1, 15ರಾಗ 9 ಹೋದರೆ ಎಷ್ಟಪ್ಪ ಅಂದ್ರೆ 6, ಇಲ್ಲಿ ಕೈಲ 1, 5 4 1 16,650. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳಿಗೆ. ಓಕೆ, 44ನೇ ನೋಡ್ರಿ. ಚಿತ್ರದಲ್ಲಿರುವ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋನಗಳ ವಿಧ ತಿಳಿಸಿರಿ. ಸೊ ಇಲ್ಲಿ ಒಂದು ಚಿತ್ರ ಐತಿ, ನೆನಪಿರಲಿ ವಿದ್ಯಾರ್ಥಿಗಳೇ, ಇದು ಯಾವ ಕೋನ ಆಗ್ತೈತಿ ಅಂದ್ರೆ ವಿಶಾಲ ಕೋನ ಆಗ್ತೈತಿ. ನೆನಪಿರಲಿ, ವಿಶಾಲ ಕೋನ ಯಾಕಪ್ಪ ಅಂದ್ರೆ ನಿಮ್ಗೆ ನೋಡ್ರಿ ಅದು ಹೆಂಗೆ ಇರಲಿ. ಸೊ ಇದೊಂದು ಕೋನ, ಸೊ ಇದು ಸ್ಟ್ರೇಟ್ ಆಗಿತ್ತಂದ್ರೆ ಕಾಣಿಸಲಾಗಿತ್ತೇನು ವಿದ್ಯಾರ್ಥಿಗಳೇ? ನೋಡ್ರಿ ಇಲ್ಲಿ ತೆಗಿದೆ ನೋಡಿ, ಇದೊಂದು ಕೋನ ಈ ರೀತಿ ಸ್ಟ್ರೇಟ್ ಆಗಿತ್ತಂದ್ರೆ ನಾವು ಇದಕ್ಕೆ ಲಂಬ ಕೋನ ಅಂತೀವಿ. ಸೊ ಇದು ಒಳಗೆ ಬಾಗಿತ್ತಂದ್ರೆ ಈ ಸೈಡ್ ಬಾಗಿತ್ತಂದ್ರೆ ನಾವು ಇವೆಲ್ಲ ಲಘು ಕೋನ ಅಂತೀವಿ. ಬಟ್ ಈ ರೀತಿ ಈ ಕಡೆ ಈ ಸೈಡ್ ಬಾಗ್ಲತ್ತೀವಿ ಅಂದ್ರೆ ನಾವು ಏನಂತೀವಿ? ವಿಶಾಲ ಕೋನ ಅಂತೇವೆ. ಸ್ಟ್ರೇಟ್ ಇದ್ರೆ ಏನಂತೀವಪ್ಪ ಅಂದ್ರೆ ಸ್ಟ್ರೇಟ್ ಇದ್ರೆ ಸರಳ ಕೋನ. ನೆನಪಿರಲಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, 45. ಈ ಅಪವರ್ತನ ವೃಕ್ಷದಲ್ಲಿ ABCDಗಳ ಬೆಲೆ ಕ್ರಮವಾಗಿ ಕಂಡುಹಿಡಿಯಿರಿ. ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ. ನೋಡ್ರಿ ಇಲ್ಲಿ A ಐತಿ, ಇಲ್ಲಿ B ಐತಿ, ಇಲ್ಲಿ C, ಇಲ್ಲಿ D. ಸೊ ಇಲ್ಲಿ ಏನು ಮಾಡ್ಬೇಕಾಗ್ತೈತಿ? ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗ್ತೈತಿ. ನೋಡ್ರಿ ಸೊ ಹೆಂಗೆ ಬರ್ತೈತಿ ನೋಡ್ರಿ A 12 8 96. ಹೌದಾ? ನೆಕ್ಸ್ಟ್ ಇಲ್ಲೇನು 8 ಬತ್ತಪ್ಪ. ಇಲ್ಲಿ 8 ಅಂದ್ರೆ ಇಲ್ಲಿ ಎಷ್ಟು? 2 4 8. C ಜಾಗಿ ಎಷ್ಟು ಬರ್ತೈತಿ? 4 ಬರ್ತೈತಿ. ಇಲ್ಲಿ ಎಷ್ಟು ಬತ್ತು? 12 ಬತ್ತು. ಇಲ್ಲಿ 6 2 12. ವೆರಿ ಸಿಂಪಲ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಈ ರೀತಿ ವಿದ್ಯಾರ್ಥಿಗಳೇ ಇಂಥ ಪ್ರಶ್ನೆಗಳನ್ನು ಬಿಡಿಸಬೇಕಾಗ್ತೈತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, 4.5 ಲೀಟರ್ ಹಾಲಿನಲ್ಲಿ 3.25 ಲೀಟರ್ ಹಾಲನ್ನು ಮಾರಾಟ ಮಾಡಿದರೆ ಉಳಿದ ಹಾಲೆಷ್ಟು? ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ. ಉಳಿದ ಅಂತ ಕೇಳಿದಾಗ ನಿಮಗೆ ಹೇಳಿನಿ ವಿದ್ಯಾರ್ಥಿಗಳೇ, ಏನು ಮಾಡ್ರಿ ಮೈನಸ್ ಮಾಡ್ತು ಬರ್ರಿ. ಹೌದಾ? ನೋಡ್ರಿ 4.5 ಲೀಟರ್ ಹಾಲು, 4.5 ಲೀಟರ್ ಹಾಲು ಒಳಗೆ 3.25 ವಿದ್ಯಾರ್ಥಿಗಳೇ. ಪಾಯಿಂಟ್ ತಳಗ ಪಾಯಿಂಟ್ ಇಟ್ಕೊಂಡು ಬಿಡ್ರಿ ಈಜಾಗಿ ಮೈನಸ್ ಮಾಡೋಕ್ಕೆ. ಇಲ್ಲಿ ಏನೂ ಇಲ್ಲಪ್ಪ ಅಂದ್ರೆ 0 ಇರ್ತೈತೆ ಅಂತ ಅರ್ಥ ಪಾಯಿಂಟ್ ಹೆಚ್ಚುಗಡೆ. ಸೊ 10ರಾಗ 5 ಹೋದ್ರೆ 5, ಕೈಲ 1, 5ರಾಗ 3 ತೆಗೆದ್ರೆ 2, ಪಾಯಿಂಟ್ 4 ಅಂತ 1.25 ಲೀಟರ್ ಹಾಲು ಉಳಿತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ 47ನೇದು. ಒಬ್ಬ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳನ್ನು ಈ ಕೆಳಕಂಡ ಸ್ತಂಭ ನಕ್ಷೆಯಲ್ಲಿ ತೋರಿಸಲಾಗಿದೆ. ಯಾವ ವಿಷಯದಲ್ಲಿ ಹೆಚ್ಚು ತೆಗೆದ ಅಂಕದ ಅರ್ಧದಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅಂತ ಕೇಳೋಣ. ಒಂದು ಅಬ್ಸರ್ವ್ ಮಾಡಬೇಕು ವಿದ್ಯಾರ್ಥಿಗಳೇ, ಅತಿ ಹೆಚ್ಚು ಅಂಕಗಳನ್ನು ಯಾವ ವಿಷಯದಲ್ಲಿ ಪಡೆದುಕೊಂಡಾರೆ? ಅತಿ ಹೆಚ್ಚು ಅಂಕಗಳು ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ 80 ಇಂಗ್ಲೀಷ್ ಪಡೆದುಕೊಂಡಿದ್ದಾರೆ. ಇದರ ಅರ್ಧದಷ್ಟು ಯಾವ ವಿಷಯವನ್ನು ಪಡೆದುಕೊಂಡಿದೆ ಅಂತ ಅರ್ಥ. ಇದರ ಅರ್ಧದಷ್ಟು ಇದು 80 ಅಂದ್ರೆ 40, 40ರ ಅರ್ಧದಷ್ಟು ಯಾವುದೈತಿ? ಹಿಂದಿ ಐತಿ. ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈ ನಕ್ಷೆದ ಮುಖಾಂತರ ಕೂಡ ನಿಮಗೇನು ಒಂದು ಪ್ರಶ್ನೆ ಫಿಕ್ಸ್ ಇರ್ತೈತಿ ವಿದ್ಯಾರ್ಥಿಗಳೇ, ಅದು ಕೂಡ ಪ್ರಾಕ್ಟೀಸ್ ಮಾಡಿರಿ. ಹೌದಾ? ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ. ಒಂದು ಕ್ಲಸ್ಟರ್ನಲ್ಲಿ 14 ಶಾಲೆಗಳಿವೆ. ಪ್ರತಿ ಶಾಲೆಗೆ ಶಾಲಾ ಅನುದಾನವೆಂದು 5,000 ರೂಪಾಯಿ ಹಾಕಲು ಬೇಕಾಗುವ ಹಣವೆಷ್ಟು? ಸಿಂಪಲ್, ಇಂಟು ಮಾಡಿಬಿಡ್ರಿ. 14 5 70, ಮುಂದೆ 3 0, ಸೊ 70,000 ಇಂಟು ಮಾಡಿಬಿಡ್ರಿ. 14 ಇಂಟು 5,000 ಮಾಡಿದ್ರೆ 70,000 ಬರ್ತೈತಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಭಿನ್ನ ರಾಶಿಗಳ ಮೇಲೆ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ.
ಈ ಚಿತ್ರಗಳಲ್ಲಿ ಶೇಡ್ ಮಾಡಿರೋ ಭಾಗಗಳಿಗೆ ಸರಿ ಹೊಂದುವ ಸಮಾನ ಭಿನ್ನ ರಾಶಿ. ಸೊ ವಿದ್ಯಾರ್ಥಿಗಳೇ ಮೊದಲು ಗಮನಿಸಬೇಕು, ಈ ವೃತ್ತದಲ್ಲಿ ಎಷ್ಟು ಭಾಗಗಳಿವೆ? ಟೋಟಲ್ ಆಗಿ 3 ಭಾಗಗಳಿವೆ. 1 2 3 ಅಂದರೆ ಛೇದದಲ್ಲಿ 3 ಇಟ್ಕೋಬೇಕು ವಿದ್ಯಾರ್ಥಿಗಳೇ. ಅಂಶದಲ್ಲಿ ಶೇಡಿಂಗ್ ಆಗಿರ್ತಕ್ಕಂಥ ಕಲರ್ ಇಟ್ಕೋಬೇಕು. 1/3 ಒಂದು ಶೇಡಿಂಗ, ಉಳಿದು 3 ಪಾರ್ಟ್ಸ್. ನೆಕ್ಸ್ಟ್ ವಿದ್ಯಾರ್ಥಿಗಳೇ ನೋಡ್ರಿ, 50ನೇ ಪ್ರಶ್ನೆ. 19,754 ಪ್ಲಸ್ 30,068 ಸಂಕ್ಷೇಪಿಸಿ 10,000 ಸ್ಥಾನಕ್ಕೆ ಅಂದಾಜಿಸಿ. ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ, ನೋಡ್ರಿ 2 ಪ್ಲಸ್ ಮಾಡ್ಕೊಂಬಿಡ್ರಿ. 19,754 30,068 2 ಕೂಡ್ಸೋಣ್ರಿ. 8 4 12 5 6 12 7 8 9 1 3 4. ಹೌದಾ? 49,822 ಇದು ನೇರವಾಗಿ ಎದಕ್ಕೆ ಸನಿ ಆಗ್ತೈತಪ್ಪ ಅಂದ್ರೆ 50,000ಕ್ಕೆ ಸನಿ ಆಗ್ತೈತಿ. ಹಾಗಾಗಿ ನಮ್ಮ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಒಂದು ಹೂವಿನ ಬೆಲೆ 12 ರೂಪಾಯಿಗಳಾದರೆ 354 ಹೂಗಳ ಬೆಲೆ ಎಷ್ಟು? ಸಿಂಪಲ. ಬೆಲೆ ಎಷ್ಟು ಅಂತ ಕೇಳಿದಾಗ ಇಂಟು ಮಾಡಿಬಿಡ್ರಿ ವಿದ್ಯಾರ್ಥಿಗಳೇ. 354ಕ್ಕೆ 12ರಲ್ಲಿ ಇಂಟು ಮಾಡಿಬಿಡ್ರಿ. ವೆರಿ ಸಿಂಪಲ್. 12 4 48, 12 ಇಲ್ಲೇ 60, 1 4 64, 12 3 72, 78. ಹೌದಾ? ಈ ರೀತಿ ಪ್ರಶ್ನೆ ನಿಮಗೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ನೆನಪಿರಲಿ. ನೋಡ್ರಿ ಕರೆಕ್ಟ್ ಐತಾ? ಸೊ 12 3 36, 36 1 6 42. ಸೊ 4,248. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, 58,321 ರೂಪಾಯಿಗಳಿಗೆ ಎಷ್ಟನ್ನು ಸೇರಿಸಿದರೆ 97,243 ಆಗುತ್ತದೆ ಅಂತ ಕೇಳೋಣ. ವಿದ್ಯಾರ್ಥಿಗಳೇ ಸಿಂಪಲ್. ಇಂಥ ಪ್ರಶ್ನೆಗಳು ಬಂದಾಗ ನೀವೇನು ಮಾಡಬೇಕು, ಇದರೊಳಗೆ ಇದು ಮೈನಸ್ ಮಾಡಬೇಕು. ಇಲ್ಲಿ ಕೂಡ ಆನ್ಸರ್ ಸಿಕ್ಬಿಡ್ತೈತಿ. ನೋಡ್ರಿ ಏನು ಕೊಟ್ಟಾನ, 97,000 ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಮೈನಸ್ ಮಾಡಿದ್ರೆ ಸಾಕು ವಿದ್ಯಾರ್ಥಿಗಳೇ, ಆನ್ಸರ್ ಬಂದುಬಿಡ್ತೈತಿ. ಆ್ಯಂಡ್ 58,321. ಸೊ ಮೈನಸ್. ಸೊ 3ದಾಗ 1 ತೆಗೆದ್ರೆ 2, 7ರಾಗ 2 5. ಸೊ 12ರಾಗ 3 ತೆಗೆದ್ರೆ 9, ಕೈಲ 1. ಸೊ 17ರಾಗ 9 ತೆಗೆದ್ರೆ 8, ಕೈಲ 1. ಸೊ 9ರಾಗ 6 ತೆಗೆದ್ರೆ 9ರಾಗ 6 ತೆಗೆದ್ರೆ ಎಷ್ಟು ವಿದ್ಯಾರ್ಥಿಗಳೇ? 3. 38,952. ಆಪ್ಷನ್ ಈಸ್ ರೈಟ್ ಆನ್ಸರ್. ಈ ರೀತಿ ವಿದ್ಯಾರ್ಥಿಗಳೇ ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಒಂದು ಆಯತಾಕಾರದ ಕೋಣೆಯ ಉದ್ದ 15 ಮೀಟರ್ ಅಗಲ ಮತ್ತು 9 ಮೀಟರ್ ಇದೆ. ಕೋಣೆಯ ನೆಲದ ಹಾಸಿಗೆ ಪ್ರತಿ ಚದರ ಮೀಟರ್ಗೆ 28 ರೂಪಾಯಿ ಅಂತ ತಗಲಿದರೆ ಕೋಣೆಯ ನೆಲಕ್ಕೆ ಹಾಸಲು ಎಷ್ಟು ತೋತಾರ ಅಂತ ವಿದ್ಯಾರ್ಥಿಗಳೇ ನೀವು ಇಲ್ಲೇ ಮಾಡಿಬಿಡ್ರಿ. 15 × 9 × 28 ಮಾಡಿರಿ. ಆನ್ಸರ 3,780 ಬರ್ತೈತಿ ವಿದ್ಯಾರ್ಥಿಗಳೇ. ಎಲ್ಲವನ್ನು ಇಂಟು ಮಾಡಿಬಿಡ್ರಿ, ಮಲ್ಟಿಪ್ಲೈ ಗುಣಾಕಾರ ಮಾಡಿಬಿಡ್ರಿ ವಿದ್ಯಾರ್ಥಿಗಳೇ, ಆನ್ಸರ್ ಸಿಕ್ಬಿಡೈತೆ. ನೆಕ್ಸ್ಟ್ 54ನೇ ಪ್ರಶ್ನೆ ನೋಡ್ರಿ, ಒಬ್ಬರು ಸಹೋದರರು ಸಮನಾದ ಸಂಭಾವನೆಯನ್ನು ಪಡೆಯುತ್ತಾರೆ. ಇಬ್ಬರು ಕೂಡಿ ಒಂದು ವರ್ಷಕ್ಕೆ 99,000 ರೂಪಾಯಿಯನ್ನು ಗಳಿಸಿದರೆ ಒಬ್ಬರ ಮಾಸಿಕ ಸಂಭಾವನೆ ಎಷ್ಟು? ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ, ಭಾಗಾಕಾರ ಮಾಡಿರಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ವಾರ್ಷಿಕ ಅಂದರೆ ಎಷ್ಟು? ವಾರ್ಷಿಕ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಪ್ಪ ಅಂದ್ರೆ 12 ತಿಂಗಳು ಇರ್ತೈತಿ. ಸೊ ಅದಕ್ಕೋಸ್ಕರ ಮಾಡಿಬಿಡ್ರಿ, ಈಸಿಯಾಗಿ ಆನ್ಸರ್ ಸಿಗ್ತೈತಿ. ನೆಕ್ಸ್ಟ್ ಪ್ರಶ್ನೆ, 954 ಎಷ್ಟರಿಂದ ಭಾಗಿಸಿದಾಗ ಭಾಗಲಬ್ಧ 159 ಬರುತ್ತದೆ? ಸೊ ನೋಡ್ರಿ ವಿದ್ಯಾರ್ಥಿಗಳೇ, 900 ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ. 950ಕ್ಕೆ 6ರಿಂದ ಭಾಗಿಸ್ಬಿಡ್ರಿ ವಿದ್ಯಾರ್ಥಿಗಳೇ. ನೋಡ್ರಿ ಇಲ್ಲಿ 7ರಲ್ಲಿ 8ರಲ್ಲಿ 9ರಲ್ಲಿ. ಸೊ ಒಂದು ಗಮನಿಸ್ಬೇಕು ವಿದ್ಯಾರ್ಥಿಗಳೇ, 9ರಲ್ಲಿ ಹೋಗಲ್ಲ, 8ರಲ್ಲಿ ಹೋಗಲ್ಲ, 7ರಲ್ಲಿ ಕಡಿತು ಹೋಗಲ್ಲ. ಬೇಕಾದ್ರೆ ನಮ್ಗೆ ಏನಾಗ್ತೈತಿ 6ರಲ್ಲಿ ಕಡಿತು ಹೋಗ್ತೈತಿ. ನೋಡ್ರಿ ಇಲ್ಲಿ 6 1ಲೆ 6. ಹೌದಾ? ನೆಕ್ಸ್ಟ್ ಎಷ್ಟು ಉಳಿತು? 3 ಉಳಿತು. 35. ಸೊ 6 5ಲೆ 30. ಹೌದಾ? ನೆಕ್ಸ್ಟ್ ಏನು ಉಳಿತು? 5 ಉಳಿತು. 54. 6 9ಲೆ 54. ಸೊ 159. ಹಾಗಾಗಿ ನಮ್ಮ ಆನ್ಸರ್ 6. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ,
5 ಜನರಿಗೆ ಪ್ರತಿದಿನಕ್ಕೆ 750 ರೂಪಾಯಿಗಳಂತೆ 15 ದಿನಗಳಿಗಾಗುವ ಹಣವೆಷ್ಟು ಹಾಗೂ ಪ್ರತಿಯೊಬ್ಬರಿಗೆ ದೊರೆಯುವ ಹಣಗಳೆಷ್ಟು? 5 ಜನರಿಗೆ ಪ್ರತಿದಿನಕ್ಕೆ 750 ಸೌದಾ 550 ರೂಪಾಯಿಗಳಂತೆ 15 ದಿನಗಳಿಗಾಗಿ ದೊರೆಯುವ ಹಣವೆಷ್ಟು? ಪ್ರತಿಯೊಬ್ಬರಿಗೆ ಏನು ಮಾಡಿರಿ, 5 × 750 ಮಾಡ್ಕೊಂಬಿಡ್ರಿ ವಿದ್ಯಾರ್ಥಿಗಳೇ. ಮೊದಲ 5 × 750 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತೈತಿ ವಿದ್ಯಾರ್ಥಿಗಳೇ? 11,250 ಬರುತ್ತೆ. ಕಾಣಿಸ್ತಾ ಇದೆಯಾ ವಿದ್ಯಾರ್ಥಿಗಳೇ? ಇಲ್ಲ ನೋಡಿರಿ, ಈಚೆ ಕಡೆ ಬರೆದು ಬಿಡ್ತೀನಿ. ಕಾಣಿಸ್ಲಿಲ್ಲ ಅಂದರೆ 5 × 750 ಎಷ್ಟು ಬರ್ತೈತಪ್ಪ ಅಂದ್ರೆ ನಮ್ಗೆ 11,250 ಬತ್ತು. ಹಾಗೆ 15 ದಿನಗಳಿಗಾಗಿ ಪ್ರತಿಯೊಬ್ಬರಿಗೆ ದೊರೆಯುವ ಹಣವೆಷ್ಟು ಅಂತ ಕೇಳೋಣ ಪ್ರಶ್ನೆ. ನೋಡಿರಿ ವಿದ್ಯಾರ್ಥಿಗಳು, ಅದಕ್ಕೆ ಏನು ಮಾಡು, 11,250ಕ್ಕೆ ಏನು ಮಾಡಿರಿ, ಭಾಗಾಕಾರ 15 ಮಾಡಿಬಿಡ್ರಿ ವಿದ್ಯಾರ್ಥಿಗಳೇ. ಎಷ್ಟು ಬರ್ತದಪ್ಪ ಅಂದ್ರೆ 2,750 ಬರ್ತೈತಿ. ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳೇ, ಹೌದಾ? ಬರ್ತೈತಿ ನೋಡಿರಿ, ವೆರಿ ಸಿಂಪಲ್ ಇದು ಕೂಡ. ನೆಕ್ಸ್ಟ್ ಪ್ರಶ್ನೆ ಇಲ್ಲೈತೆ ನೋಡಿರಿ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ವಿದ್ಯಾರ್ಥಿಗಳೇ ನೋಡಿರಿ, 9/12 ದಶಮಾಂಶ ರೂಪದಲ್ಲಿ ಬರೆದಾಗ. ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ, ಇದು ಕೂಡ ನಿಮಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನೆ. ದಶಮಾಂಶ ರೂಪದಲ್ಲಿ ಬರೆಯೋದು 9/12. ಇದು ಹೆಂಗೆ ಮಾಡಬೇಕು? ಇದು ಕೂಡ ನೀವೇನು ಮಾಡಬೇಕು, ಭಾಗಾಕಾರ ಮಾಡ್ಕೋಬೇಕು. 9ಕ್ಕೆ 12ರಿಂದ ಭಾಗಾಕಾರ ಮಾಡಿರಿ. 12 ಮ್ಯಾಗೆ 9 ಬರಲ್ಲ, ಅದಕ್ಕೆ ಪಾಯಿಂಟ್ ಕೊಟ್ಟು ಏನು ಮಾಡ್ತೀವಿ, 0 ತೊಗೋತೀವಿ. ಸೊ ಎಷ್ಟು ಬರ್ತೈತಿ ನೋಡಿರಿ, ಎಷ್ಟರಲ್ಲಿ ಹೊಡಿತೀರಿ ಕಡ್ತ? ಸೊ 12 × 84. ಸೊ 4 ಉಳಿತು, 1 0, ಮತ್ತೇನು ಮಾಡ್ತೀರಿ, 0 ತೊಗೋತೀರಿ. ನೆಕ್ಸ್ಟ್ 12, ಸೊ ಎಷ್ಟು ಉಳಿತೈತಿ? 6 ಉಳಿತೈತಿ, 60. ಸೊ 12 × 5 60, ಹೌದಾ? 0 0. ಸೊ ನಮ್ಗೆ ಆನ್ಸರ್ ಏನು ಬಂತು? 0.75. 0.75 ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ ವಿದ್ಯಾರ್ಥಿಗಳೇ, 4.75 ಕಿಲೋಮೀಟರ್ ಅಂದರೆ ಎಷ್ಟು ಮೀಟರ್ಗಳು? ಎಷ್ಟು ಮೀಟರ್ಗಳು ಅಂದ್ರೆ ಇಂಟು 1000 ಮಾಡಿಬಿಡ್ರಿ ವಿದ್ಯಾರ್ಥಿಗಳೇ. ಎಷ್ಟು ಬರ್ತೈತಿ? 4,750 ಮೀಟರ್ ಬರ್ತೈತಿ. ಇಂಟು 1000 ಮಾಡಿಬಿಡ್ಬೇಕು ಅದಕ್ಕೆ, ಹೌದಾ? ನೆಕ್ಸ್ಟ್ ನೋಡಿರಿ ವಿದ್ಯಾರ್ಥಿಗಳೇ, ಸಿರೀಸ್ ಕೊಟ್ಟನ 6, 18, 30 ಡ್ಯಾಶ್ ಸರಣಿಯನ್ನು ಪೂರ್ಣಗೊಳಿಸಿ. ವಿದ್ಯಾರ್ಥಿಗಳೇ ಸಿಂಪಲ್, ಇಲ್ಲಿ ಏನೈತಿ, 6ಕ್ಕೆ 12 ಕೂಡಿಸಿದ್ರೆ 18 ಆಕೈತಿ, 18ಕ್ಕೆ 12 ಕೂಡಿಸಿದ್ರೆ 30 ಆಕೈತಿ, 30ಕ್ಕೆ 12 ಕೂಡಿಸಿದ್ರೆ 42 ಆಗ್ತೈತಿ ವಿದ್ಯಾರ್ಥಿಗಳೇ, ನೆನಪಿರಲಿ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಒಳಗೆ ಕೆಳಗಿನ ಚೌಕದಲ್ಲಿ ಘನದ ಜಾಲಾಕೃತಿ ಯಾವುದಾಗಿರ್ತೈತೆ? ಆಪ್ಷನ್ ಎ ಆಗಿರ್ತೈತಿ ವಿದ್ಯಾರ್ಥಿಗಳೇ. ಗಣಿತದ ಮೇಲೆ 20 ಪ್ರಶ್ನೆಗಳನ್ನು ಇರ್ತಾವೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಸಂಪೂರ್ಣವಾಗಿ ನೀವೇನು ಮಾಡಬೇಕಾಗೈತಿ, ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ ಮ್ಯಾಥ್ಸ್. ಇಲ್ಲೇನಿಲ್ಲ, ಗುಣಾಕಾರ, ಭಾಗಾಕಾರ, ವ್ಯವಕಲನ, ಸಂಕಲನ ಇಷ್ಟು ಬಂದರೆ ಸಾಕು ವಿದ್ಯಾರ್ಥಿಗಳೇ. ದಶಮಾಂಶ, ಛೇದ, ಭಿನ್ನ ರಾಶಿಗಳನ್ನು ಬಂದರೆ ನೀವು ಮೊರಾರ್ಜಿ ಆರಾಮಾಗಿ ಪಾಸ್ ಆಗ್ಬೋದು ವಿದ್ಯಾರ್ಥಿಗಳೇ, ಹೌದಾ? ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಕನ್ನಡ ನೋಡೋಣ. ಕನ್ನಡ ಒಂದು ಸ್ವಲ್ಪ ಓಕೆ. ನೋಡ್ರಿ ವಿದ್ಯಾರ್ಥಿಗಳೇ, ಐತಿ ಇದರ ಗ್ರಾಂಥಿಕ ರೂಪ. ಕನ್ನಡ ಹೇಳ್ತಾ ಇದ್ದೇನಾ? ಐತಿ ಇದರ ಗ್ರಾಂಥಿಕ ರೂಪ. ಐತಿ ನಮ್ಮ ಹತ್ರ ಐತೆ, ನನ್ನ ಹತ್ರ ಐತೇವೆ, ಇದು ನನ್ನ ಹತ್ರ ಐತೆ. ನಾವು ಏನು ಮಾಡ್ತೇವೆ, ಆಡು ಭಾಷೆಯಲ್ಲಿ ಬರಿತೇವೆ. ಸೊ ಐತಿ ಅನ್ನೋದಕ್ಕೆ ಇದ್ರ ಗ್ರಾಂಥಿಕ ರೂಪ ಯಾವುದಪ್ಪ ಅಂದ್ರೆ ಇದೆ, ಹೌದಾ? ಇಲ್ಲಿ ಇದೆ, ಅಲ್ಲಿ ಇದೆ, ನಂಬಲ್ಲಿದೆ. ಇದೆ ಅನ್ನೋಕ್ಕೆ ನಾವು ಏನಂತೇವೆ, ಗ್ರಾಂಥಿಕ ರೂಪ ಅಂದ್ರೆ ಪುಸ್ತಕದ ವಾಕ್ಯದ ರೂಪ, ಹೌದಾ? ನೆಕ್ಸ್ಟ್, ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ. ಅಡಿಗೆರದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ನೋಡ್ರಿ, ಕೆಲಸ ಮಾಡುತ್ತಾನೆ, ಹೌದಾ? ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ ಯಾವ್ಯಾವು? ನಮಗೆ ವರ್ತಮಾನ ಕಾಲ, ಕಾಲಗಳೆಸು 3, ಹೌದಲ್ಲ? ವರ್ತಮಾನ ಕಾಲ, ಮತ್ಯಾವುದು? ಭೂತಕಾಲ, ಮತ್ಯಾವುದು? ಭೂತಕಾಲ, ಮತ್ಯಾವುದು? ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ, ಹೌದಾ ವಿದ್ಯಾರ್ಥಿಗಳೇ? ಭವಿಷ್ಯತ್ ಕಾಲ. ವರ್ತಮಾನ ಕಾಲಕ್ಕೆ ಉತ್ತ ಯೂಸ್ ಮಾಡ್ತೇವೆ, ಭೂತಕಾಲಕ್ಕೆ ದ, ಭವಿಷ್ಯತ್ ಕಾಲಕ್ಕೆ ಓ ಯೂಸ್ ಮಾಡ್ತೇವೆ ವಿದ್ಯಾರ್ಥಿಗಳೇ, ನೆನಪಿರಲಿ. ಇಲ್ಲಿ ಏನು ಪ್ರಶ್ನೆ ಕೇಳೋಣ, ರಾಜು ತೋಟದ ಕೆಲಸ ಮಾಡುತ್ತಾನೆ ಅಂತ. ಮಾಡುತ್ತಾನೆ ಅಂದರೆ ಏನಪ್ಪ, ಇದು ವರ್ತಮಾನ ಕಾಲ ವಿದ್ಯಾರ್ಥಿಗಳೇ. ಭವಿಷ್ಯತ್ ಕಾಲ ಏನಾಗ್ತೈತಿ, ಮಾಡುವನು ಆಗ್ತೈತಿ. ಭೂತಕಾಲ ಮಾಡಿದ್ದಾನೆ ಅಂತ ಆಕೈತಿ, ಹೌದಾ? ನೆನಪಿರಲಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ರೈತನ ಹಂಬಲ ಯಾವುದು? ರೈತನ ಹಂಬಲ ಯಾವುದು? ದುಃಖ ಪಡೋದಿರ್ತದ? ಅಲ್ಲ.
ಸೋಮಾರಿ ಆಗದಿರ್ತೈತಿ. ಅಲ್ಲೇ ಇದು ಕಾಮನ್ ಸೆನ್ಸ್ ಕಣ್ಣೀರು ಇಡ್ತಾನ ಇಲ್ಲ, ಏನಾದ್ರು ಬೆಳೆ ಹಾನಿ ಆದಾಗ ಮಾತ್ರ ಕಣ್ಣೀರು ಇಡ್ತಿರ್ತಾನ. ಸೊ ರೈತನ ಒಂದು ಹಂಬಲ ಏನಾಗಿರ್ತೈತಪ್ಪ ಅಂದ್ರೆ ಸತತವಾಗಿ ಅವ ರೈತ ಏನಂದ್ರೆ ಅವನ ಜೀವ ಇರುವವರೆಗೂ ಏನು ಮಾಡ್ತಾನ ಆತ ಹೊಲದಲ್ಲಿ ದುಡಿತಿರ್ತಾನೆ ವಿದ್ಯಾರ್ಥಿಗಳೇ. ಹಾಗಾಗಿ ಸತತವಾಗಿ ದುಡಿಯುವುದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು? ಫಲಕದಲ್ಲಿ. ನಿಮ್ಗೆ ಗೊತ್ತಿರಬೇಕು, ಓಲೆಯಲ್ಲಿ, ಫಲಕದಲ್ಲಿ ಇವೆಲ್ಲ ಹಿಂದೆ ಬಳಸ್ತಿರ್ತಕ್ಕಂಥ ಪದಗಳು. ಇದು ಕೂಡ ಪಾಠದಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಇತರರ ಮಾತುಗಳಿಗೂ ಮನ್ನಣೆ ಕೊಡಿರಿ. ಈ ವಾಕ್ಯದಲ್ಲಿ ಮಾತು ಇದರ ಬಹುವಚನ ರೂಪ. ವಿದ್ಯಾರ್ಥಿಗಳ ನಿನ್ನೆ ಕ್ಲಾಸದಲ್ಲಿ ಹೇಳಿನಿ ಬಹುವಚನ ಏಕವಚನ ಯಾವ ರೀತಿ ಗಳು ಪ್ರತ್ಯಯಗಳು ಯೂಸ್ ಮಾಡ್ಬೇಕಂತೇಳಿ. ಸೊ ಇದೊಂದು ಸಿಂಪಲ್ ಆಗಿ ವರ್ಡ್ ಐತಿ, ಅದಕ್ಕೆ ಗಳು ಪ್ರತ್ಯಯ ಯೂಸ್ ಮಾಡ್ರಿ. ಮಾತುಗಳು, ಮಾತುಗಳು. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, 6ನೇದು. ಸ್ವಲ್ಪ ದಿನಗಳ ಅನಂತರ ಅದೇ ಮರದ ದಾರಿಗೆ ಬಂದಾಗ ಅಬ್ಬಾ ಈ ವಾಕ್ಯದಲ್ಲಿ ಕೊನೆಯಲ್ಲಿ ಬರುವ ಲೇಖನ ಚಿಹ್ನೆ. ಸೊ ನಿಮ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಅಬ್ಬಾ ಅಂದಾಗ ಉದ್ಘರ್ಷ, ಸಂತೋಷ ಅಂದಾಗ ಅಲ್ಲಿ ಯಾವ ಚಿಹ್ನೆ ಹಾಕಬೇಕು ನಾವು? ಉದ್ಧರಣೆ ಚಿಹ್ನೆ, ಇದು ಭಾವಸೂಚಕ ಚಿಹ್ನೆ ಹಾಕಬೇಕು. ಆಶ್ಚರ್ಯವಾದಾಗ, ಅಬ್ಬಾ, ಅಯ್ಯೋ ಇಂಥ ಪದಗಳು ಬಂದಾಗ ಏನು ಹಾಕಬೇಕು? ಭಾವಸೂಚಕ ಚಿಹ್ನೆ ಹಾಕಬೇಕು ವಿದ್ಯಾರ್ಥಿಗಳೇ. ನೆನಪಿರಲಿ, ಚಿಹ್ನೆಗಳ ಬಗ್ಗೆ ಕೂಡ ನಿನ್ನೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೇನೆ. ಹೌದಾ? ನೋಡ್ರಿ ಅದು. ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಕೃತಿ ಈ ಪದದ ಅರ್ಥ. ಕೃತಿ ಅಂದ್ರೆ ಏನಪ್ಪ? ಕಾವ್ಯ, ಕಾದಂಬರಿ, ಕೆಲಸ. ಏನು ಕರ್ತೃ ಅಂದ್ರೆ ಅದು ಮಾಡಿದ ಕೆಲಸ ಅಂತ ಹೇಳ್ಬೋದು ಅದಕ್ಕೆ. ಸೊ ಕೃತಿ ಅಂದ್ರೆ ಇದನ್ನು ಕೂಡ ಒಂದು ಕವನ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಬೇವರೂರನ್ನು ಬಿಗಿದಪ್ಪಿ ಪ್ರಶಂಸಿದವರು ಯಾರು? ಫೀಲ್ಡ್ ಮಾರ್ಷಲ್. ಇದು ಕೂಡ ನಿಮಗೆ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳು ಉತ್ತಮವಾಗಿ ಪರೀಕ್ಷೆಯನ್ನು ಬರೆದರು. ಈ ವಾಕ್ಯದಲ್ಲಿರುವ ಕ್ರಿಯಾಪದ. ವಿದ್ಯಾರ್ಥಿಗಳು ಉತ್ತಮವಾಗಿ ಪರೀಕ್ಷೆಯನ್ನು ಬರೆದರು. ಕ್ರಿಯಾಪದ ಅಂದ್ರೆ ಅವ್ರು ಏನ್ ಕ್ರಿಯೆ ನಡೆದದ, ಕ್ರಿಯೆ ಬರೀಲಿಕ್ಕತ್ತಾರ. ಅವರು ಬರೀಲಿಕ್ಕತ್ತದು ನಾವು ಏನಂತೀವಿ? ಕ್ರಿಯೆ ನಡೆದದಿಲ್ಲ, ಅದಕ್ಕೆ ಬರೆಯೋದು ಒಂದು ಕ್ರಿಯೆ ನಡೆದದ. ಅದಕ್ಕೆ ಕ್ರಿಯಾಪದ ಯಾವುದಪ್ಪ ಅಂದ್ರೆ ಬರೆದರು ವಿದ್ಯಾರ್ಥಿಗಳೇ, ನೆನಪಿರಲಿ. ನೆಕ್ಸ್ಟ್, ಕರ್ನಾಟಕ ರಾಜಧಾನಿ ಬೆಂಗಳೂರ ರಾಜಧಾನಿ ಬಿಡಿಸಿ ಬರೆದಾಗ. ರಾಜಧಾನಿ ಹೆಂಗೆ ಬಿಡಿಸಿ ಬರ್ತೀರಿ ವಿದ್ಯಾರ್ಥಿಗಳೇ? ನಿಮ್ಗೆ ಗೊತ್ತಿರಬೇಕು, ಏನು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವು ಗುಣಿತಾಕ್ಷರಗಳಿರ್ತೀವೋ, ಇಲ್ಲಿ ಬಿಡಿಸಿ ಬರೆದಾಗ ನೋಡಿ, ಇದು ರ ಅನ್ನೋದು ಒಂದು ವ್ಯಂಜನ. ಹೌದಾ? ನಿಮ್ಗೆ ಕಾಣಿಸ್ತೈತೆ ನೋಡ್ರಿ ಇಲ್ಲಿ, ಇದು ರ, ಇದು ವ್ಯಂಜನ ಐತಿ. ಇದಕ್ಕೆ ಆ ಸೇರಿದಾಗ ಏನಾಗ್ತೈತಿ ವಿದ್ಯಾರ್ಥಿಗಳೇ? ಇದು ರ ಆಗ್ತೈತಿ, ಇದು ರ ಆಗ್ತೈತಿ. ನೆಕ್ಸ್ಟ್, ಜ ಸೇರಿದಾಗ ಏನಾಗ್ತೈತಿ? ಜ ಪ್ಲಸ್ ಅ = ಜೋ ಆಗ್ತದಾಗ. ನೆಕ್ಸ್ಟ್, ಧ ಆಗ್ಬೇಕಾಗಿತ್ತಂದ್ರೆ ಧ ವ್ಯಂಜನ, ಅದಕ್ಕೂ ಆ ಸೇರ್ತೈತಿ, ಆಳ್ಯಾಗ ಧ ಆಗ್ತೈತಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ನೀ ಆಗ್ಬೇಕಂತ ಇದಕ್ಕೆ ಈ ಸ್ವರ ಸೇರ್ತೈತಿ, ಆಳ್ಯಾಗ ನೀ ಆಗ್ತೈತಿ ವಿದ್ಯಾರ್ಥಿಗಳೇ. ಇವು ಎಲ್ಲಿ ಬಂದಿರ್ತಾವೋ ಅದು ಆಪ್ಷನ್ ಈಸ್ ರೈಟ್ ವಿದ್ಯಾರ್ಥಿಗಳೇ. ಆಪ್ಷನ್ ಈಸ್ ರೈಟ್. ಈ ರೀತಿ ಪದಗಳನ್ನು ಬಿಡಿಸಿ ಬರಬೇಕು. ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು. ವಿದ್ಯಾರ್ಥಿಗಳೇ ಎಲ್ಲ ಪದವನ್ನು ಬಿಡಿಸಿ ಬರೆಯೋದು ಕಲಿಬೇಕು. ಅದಕ್ಕೋಸ್ಕರ ಡೈಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇರ್ತೀನಿ, ನೋಡಿ ಸದುಪಯೋಗ ಪಡ್ಕೋರಿ. ಮೊರಾರ್ಜಿ ಸೆಲೆಕ್ಟ್ ಆಗ್ರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ, ದೇಶ ಸೇವೆಯೇ ಡ್ಯಾಶ್. ಈಗ ಅದನ್ನು ಪೂರ್ಣಗೊಳಿಸ್ರಿ. ವೆರಿ ಸಿಂಪಲ್. ಗಾದೆ ಮಾತುಗಳು ಕೆಲವೊಂದಿಷ್ಟು ಓದ್ಬಿಡ್ರಿ. ದೇಶ ಸೇವೆಯೇ ಈಶ ಸೇವೆ, ನೆನಪಿರಲಿ ವಿದ್ಯಾರ್ಥಿಗಳೇ. ಹೌದಾ? ಜನಸೇವೆಯೇ ಜನಾರ್ದನ ಸೇವೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ದುಡ್ಡೇ ದೊಡ್ಡಪ್ಪ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ತಾಯಿಯೇ ದೇವರು. ಮತ್ಯಾವು ವಿದ್ಯಾರ್ಥಿಗಳೇ? ಶಿಕ್ಷಣವೇ ಬಾಳಿನ ಬೆಳಕು, ಹೆಬ್ಬೆಟ್ಟಿನ ಸಹಿ ಬಾಳಿಗೆ ಕಹಿ. ಹೌದಾ? ತಾಯಿಯಂತೆ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಈ ರೀತಿ ಏನು ಮಾಡ್ತಾರೆ, ಕೆಲವೊಂದು ಗಾದೆ ಮಾತುಗಳನ್ನು ಒಂದು ಕೊಡ್ತಾರ, ಅರ್ಧ ಕಂಪ್ಲೀಟ್ ಮಾಡ್ರಿ ಕೊಟ್ಟು ಬಿಡ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಎಲ್ಲವನ್ನು ನೆನಪಿನಲ್ಲಿ ಇಟ್ಕೋಬೇಕಾಗ್ತೈತಿ. ಗಿಳಿಯು ಮಧುಫಲ ತಿಂದಿತು. ಗಿಳಿ, ಈ ವಾಕ್ಯದಲ್ಲಿ ಗಿಳಿ ಯಾವ ಲಿಂಗ? ಸೊ ಅಣ್ಯಲಿಂಗ. ಇದೊಂದೇನು ಪಕ್ಷಿ ಅಂತ ಹೇಳ್ಬೋದು. ನಮ್ಗೆ ಗೊತ್ತಾಗಲ್ಲ ವಿದ್ಯಾರ್ಥಿಗಳೇ, ಅದು ಹೆಣ್ಣು ಗಂಡು ಹಾಗಾಗಿ ಗೊತ್ತಾಗಲ್ಲ. ಸೊ ಇದೊಂದು ಅಣ್ಯಲಿಂಗ ಪ್ರಾಣಿ ಇರೋದರಿಂದ. ನೆಕ್ಸ್ಟ್ ಕಾಣಿಸ್ತಿದೆ ವಿದ್ಯಾರ್ಥಿಗಳೇ, ಐದಕ್ಕಿ ಲಕ್ಕಮ್ಮನವರ ಕಾಯಕವೇನು? ಐದಕ್ಕಿ ಲಕ್ಕಮ್ಮನವರ ಕಾಯಕ ಶುದ್ಧ ಅಕ್ಕಿ 5 ದಾಸೋಹ ನಡೆಸೋದು. ಇದು ಕೂಡ ನಿಮ್ಗೆ ಚಾಪ್ಟರ್ದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಆಗಿದೆ.
ನದಿಯು ಜುಳು ಜುಳು ಎಂದು ಹರಿಯಿತು. ಈ ವಾಕ್ಯದಲ್ಲಿ ನದಿ ಯಾವ ನಾಮಪದ? ನಿನ್ನೆ ಕ್ಲಾಸ್ನ ವಿದ್ಯಾರ್ಥಿಗಳೇ ರೂಢನಾಮ, ಅಂಕಿತನಾಮ, ಸರ್ವನಾಮ, ಅನ್ವರ್ಥನಾಮ ಎಲ್ಲವನ್ನು ತಿಳಿಸ್ಕೊಟ್ಟಿನಿ ವಿದ್ಯಾರ್ಥಿಗಳೇ. ಎಲ್ಲಕ್ಕೂ ಎಕ್ಸಾಂಪಲ್ ಕೊಟ್ಟಿನಿ. ಹೋಗಿ ಒಂದ್ಸಲ ಆ ವಿಡಿಯೋ ಕೂಡ ನೋಡ್ಕೊರಿ, ಸಂಪೂರ್ಣವಾಗಿ ಅರ್ಥ ಆಗಿಬಿಡ್ತೈತಿ. ನದಿ ಇದು ಹಿಂದಕಿನ ಹಿಡಿದು ಬಂದಿರತಕ್ಕಂಥ ಹೆಸರು, ರೂಢಿಯಿಂದ ಬಂದಿರತಕ್ಕಂಥ ಹೆಸರು. ಹಾಗಾಗಿ ಇದಕ್ಕೆ ನಾವೇನಂತೀವಿ? ರೂಢನಾಮ. ಈ ನದಿಗೆ ಒಂದು ಗಂಗಾ ನದಿ, ಯಮುನಾ ನದಿ ಈ ರೀತಿ ಹೆಸರು ಇಟ್ಟಿರಪ್ಪ ಅಂದ್ರೆ ಅದು ಗಂಗಾ, ಯಮುನಾ ಇವೆಲ್ಲ ಏನಾಗ್ತೈತಿ? ಅಂಕಿತನಾಮ. ಬರೀ ನದಿ ಅಂತ ಕೇಳಿದಪ್ಪ ಅಂದ್ರೆ ಅದು ರೂಢನಾಮ. ನೆಕ್ಸ್ಟ್ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಈ ಎದೆಯ ತುಂಬ ಯಾವುದು ತುಳುಕಬೇಕು? ಎದೆಯ ತುಂಬ ಯಾವುದು ತುಳುಕಬೇಕು? ಪ್ರೀತಿಯ ಬೆಳದಿಂಗಳು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸಂಧಿ ಮ್ಯಾಗೆ ಪ್ರಶ್ನೆಗಳನ್ನ ಕೇಳೋಣ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ನಿಮ್ಗೆ ನಿನ್ನೆ ಹೇಳಿದ ವಿದ್ಯಾರ್ಥಿಗಳು ಸಂಧಿಗಳನ್ನು ಕೂಡ ಬಿಡಿಸಿ ಹೇಳೀನಿ. ಕತಪಗಳಿಗೆ ಗದಪಗಳು ಆದೇಶವಾಗಿ ಬಂದರೆ ನಾವೇನಂತೇವೆ? ಆದೇಶ ಸಂಧಿ ಅಂತೇವೆ ವಿದ್ಯಾರ್ಥಿಗಳೇ. ನೋಡ್ರಿ ಇಲ್ಲೇನೈತಿ? ತಾವರೆ ಟಕ ದ ಬಂದೈತಿ. ಸೊ ಇಲ್ಲೇನಿದು? ದ ಆದೇಶ ಬಂದೈತಿ. ಹಾಗಾಗಿ ಇದು ದ ಆದೇಶ ಸಂಧಿ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ. ಈ ಪ್ಲಸ್ ಮನೆ, ಈ ಮನೆ ಇದು ಯಾವ ಸಂಧಿ? ಈ ಪ್ಲಸ್ ಮನೆ, ಈ ಮನೆ. ವಿದ್ಯಾರ್ಥಿಗಳು ಒಂದು ಹೇಳ್ತೀನಿ, ಈ ಮನೆ ಇದು ಯಾವ ಸಂಧಿ ಕೂಡ ಅಲ್ಲ ವಿದ್ಯಾರ್ಥಿಗಳೇ. ಇದೊಂದು ಸಂಧಿ ನಡೆದೇ ಇದ್ದಾಗ ಅದಕ್ಕೆ ನಾವೇನಂತೀವಿ? ಪ್ರಕೃತಿ ಭಾವ ಅಂತೀವಿ. ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. 3 ಸಂಧಿಗಳನ್ನು ಆಗಲ್ಲ. 2 ಕಡೆ ಏನಿರಬೇಕು? ಪದಗಳಿರಬೇಕು. ಬಟ್ ಇಲ್ಲಿ ಏನೈತಿ? ಪದಗಳು ಇಲ್ಲ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು. ಈ ವಾಕ್ಯದಲ್ಲಿ ಕ್ರಿಯಾಪದದ ಧಾತು ಯಾವುದು? ತುಂಬುವನು. ರೈತ ಚೀಲದ, ನಿಮ್ಗೆ ಹೇಳಿ ನಿನಗೆ ಅಲ್ಲಿ ಒಂದು ಬರೆಯೋದರು ಅಂತೇಳಿ. ಕ್ರಿಯೆ ಏನು ಮಾಡ್ಲತ್ತಾನ? ತುಂಬಲತ್ತಾನ. ತುಂಬಲಕತ್ತಾನ. ಹಾಗಾಗಿ ನಾವೇನೈತೀವಿ? ಕ್ರಿಯೆ ನಡೆಸಿರ್ತಕ್ಕಂಥದ್ದು ಕ್ರಿಯಾಪದ ಧಾತು ನಾವೇನೈತೀವಿ? ಅದು ತುಂಬು. ನೆಕ್ಸ್ಟ್, ರವಿಯು ಯಾವ ದಿಕ್ಕಿಗೆ ಹೊರಟನು? ಇದು ಕೂಡ ನಿಮ್ಗೆ ಏನಂತ ಬರಪ್ಪ ಅಂದ್ರೆ ಪಾಠದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಪಾಠದಲ್ಲಿ ಕೂಡ ಒಂದು 5-6 ಮಾರ್ಕ್ಸ್ ಬರುತ್ತವೆ. ಸೊ ಸಣ್ಣ ಇರ್ತೈತಿ, ಓದ್ಕೋರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ನೀರಿನಿಂದ ನೋಡಿ, ರವಿ ಯಾವ ದಿಕ್ಕಿಗೆ ಹೊರಟನು ಅಂದ್ರೆ ಅದು ಪಡುವಣ. ರೈಟ್ ಆನ್ಸರ್. ನೀರಿನಿಂದ ಉಸಿರು, ನೀರಿನಿಂದ ಸೋಂಕು. ಇದು ಕೂಡ ಗಾದೆ ಮಾತು ಪ್ರಶ್ನೆ. ಹೌದಾ? ಕನ್ನಡ ಮೇಲೆ ಪ್ರಶ್ನೆಗಳನ್ನು ಕೇಳ್ಯಾರ ವಿದ್ಯಾರ್ಥಿಗಳೇ. ಸೊ ಅದಕ್ಕೋಸ್ಕರ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿರಿ. ಇವತ್ತು ಮ್ಯಾಥ್ಸ್ ಮತ್ತು ನಾ ಏನು ಮಾಡೀನಿ? ಗಣಿತವನ್ನು ಗಣಿತ ಮತ್ತು ಕನ್ನಡವನ್ನು ಬಿಡಿಸ್ಕೊಟ್ಟಿನಿ ವಿದ್ಯಾರ್ಥಿಗಳೇ. ನಾಳೆ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷನ್ನು ನೋಡೋಣ ವಿದ್ಯಾರ್ಥಿಗಳೇ. ಸಾಕು, ನಿಮಗೆ ಜಾಸ್ತಿ ಆಗೋಣ ಬೋರಿಂಗ್ ಆಗ್ತೈತಿ. ಸೊ ಅರ್ಧ ತಾಸು ಗಂಟೆ ವಿಡಿಯೋ ವೀಕ್ಷಿಸಿದರೆ ಸಾಕು, ಎಲ್ಲವನ್ನು ಅರ್ಥ ಆಗ್ತೈತಿ ವಿದ್ಯಾರ್ಥಿಗಳೇ. ಮೊರಾರ್ಜಿ ಸೆಲೆಕ್ಟ್ ಆಗೇ ಆಗ್ತೀರಿ. ಈ ವಿಡಿಯೋನ ಗಮನಿಸಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋವನ್ನು ನೋಡಿ. ಧನ್ಯವಾದಗಳು.